ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಹೀರೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಸಾರು ಮಾಡ್ತಾಯಿದ್ದೀನಿ. ಇದು ಅನ್ನಕ್ಕೆ, ಇಡ್ಲಿ, ದೋಸೆಗೆ ಚೆನ್ನಾಗಿರುತ್ತೆ. ಹೀರೆಕಾಯಿ ಹೆಸರು ಕಾಳು ಸಾರು ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೋತೀನಿ. ಮಸಾಲಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಜೀರಿಗೆ, ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ನಾನು. ಇದಿಷ್ಟನ್ನು ಗ್ರೈಂಡ್ ಮಾಡಿಟ್ಕೊತೀನಿ. ಇದು ನೋಡಿ ಹೀರೆಕಾಯಿ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ, ಎಳೆಯದು. ಈ ರೀತಿ ಇದ್ದರೆ ಸಾರು ಚೆನ್ನಾಗಿ ರುಚಿ ಬರುತ್ತೆ. ಹೀರೆಕಾಯಿನ ನಾನು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಸಿಪ್ಪೆ ತೆಗಿತಾ ಇದ್ದೀನಿ. ಈ ಸಿಪ್ಪೆ ಇದೆಲ್ಲ ಬಿಸಾಕೋದು ಬೇಡ, ಇದರಿಂದ ಚಟ್ನಿ ಮಾಡ್ಕೋಬೇಕು. ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಚಟ್ನಿ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ನೋಡಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಈ ಸಿಪ್ಪೆಯಿಂದ ನಾನು ಚಟ್ನಿ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ ಚಟ್ನಿ. ಈಗ ಹೀರೆಕಾಯಿನ ಹೆಚ್ಚ್ತಾ ಇದ್ದೀನಿ. ಹೀರೆಕಾಯಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹೆಚ್ಚಬಹುದು. ಹೀರೆಕಾಯಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇದು ಹೆಸರು ಕಾಳು ನೆನೆಸಿರೋ ಅಂಥದ್ದು. ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಒಂದು 5-6 ಗಂಟೆ ನೆನೆಸಿಡಬೇಕು ಹೆಸರು ಕಾಳು. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿಬಿಟ್ಟು ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊತೀನಿ. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಪುಡಿಗಳು ಹಾಕುವಾಗ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ, ಇಲ್ಲಾಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ. ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನೆನೆಸಿಟ್ಟಿರೋಂಥ ಹೆಸರು ಕಾಳನ್ನ ನಾನು ಹಾಕ್ತಿದ್ದೀನಿ. ಹೆಸರು ಕಾಳು ಮತ್ತು ಹೀರೆಕಾಯಿ ಎರಡು ಒಟ್ಟಿಗೆ ಹಾಕ್ತೀನಿ. ಎರಡು ಬೇಗ ಬೇಯುತ್ತೆ. ಎರಡು ಹಾಕಾದ್ಮೇಲೆ ಬೇಯುವಷ್ಟು ನೀರು ಹಾಕ್ತೀನಿ. ಹೆಸರು ಕಾಳು ಹೀರೆಕಾಯಿ ಬೇಯುವಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೋರು ಕುದಿ ಬರೋದಕ್ಕೆ ಬಿಡ್ತೀನಿ ನಾನು. ಚೆನ್ನಾಗಿ ಕುದೀತಾ ಇರುವಾಗ ರುಬ್ಕೊಂಡಿರೋಂಥ ಮಸಾಲ ಹಾಕ್ತೀನಿ. ಹೀರೆಕಾಯಿ ಮತ್ತು ಹೆಸರುಕಾಳು ಇದೆಲ್ಲ ಬೇಗ ಬೇಯುತ್ತೆ. ಹಂಗಾಗಿ ಮಸಾಲ ಹಾಕಿಬಿಟ್ಟು ಮಸಾಲ ಜೊತೆಲೇ ನಾನು ಬೇಯಿಸ್ತೀನಿ. ಹೆಸರುಕಾಳು ತುಂಬ ಬೇಗ ಬೇಯುತ್ತೆ. ತುಂಬ ಜಾಸ್ತಿ ಬೆಂದ್ಬಿಟ್ರೆ ಪುಡಿ ಪುಡಿ ಆಗಿಬಿಡುತ್ತೆ. ಮಸಾಲ ಹಾಕಿ ಜೋರು ಕುದಿ ಬರೋದಕ್ಕೆ ಬಿಡ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇರುವಾಗ ಸ್ಟವ್ನ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೀನಿ. ಒಂದು 7-8 ನಿಮಿಷದಲ್ಲಿ ಬೇಯುತ್ತೆ. ಮಸಾಲ ಈಗ ಚೆನ್ನಾಗಿ ಬೆಂದಿದೆ, ಮತ್ತು ಹೆಸರು ಕಾಳು ಕೂಡ ಬೆಂದಿದೆ, ಹೀರೆಕಾಯಿ ಬೆಂದಿದೆ. ನೋಡಿ ಇದಕ್ಕೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೆಸರು ಕಾಳು ಬೆಂದಿದೆ. ಹೀರೆಕಾಯಿ ಹೆಸರು ಕಾಳು ತುಂಬ ಬೇಗ ಒಟ್ಟಿಗೆ ಬೇಯುತ್ತೆ. ಸಪ್ರೇಟಾಗಿ ಬೇಯಿಸಿ ಮಸಾಲ ಹಾಕಬೇಕು ಆ ಥರ ಏನಿಲ್ಲ, ಮಸಾಲ ಜೊತೆಲೇ ಬೆಂದ್ಬಿಡುತ್ತೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಹೆಸರು ಕಾಳು ಹೀರೆಕಾಯಿ ಸಾರು. ನೀವು ಬೇಕಾದ್ರೆ ರೊಟ್ಟಿಗೆ, ಚಪಾತಿಗೆ ಬೇಕಂದರೆ ಇದನ್ನು ಸ್ವಲ್ಪ ನೀರು ಕಮ್ಮಿ ಹಾಕಿ ಪಲ್ಯ ಥರ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆಗೆ, ಚಪಾತಿಗೆ. ಈಗ ನೋಡಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.